ಇನ್ನು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮಾನವ ಬಳಸುವ ಏಕೈಕ ವಸ್ತು ಅಂದರೆ ಅದು ಮೊಬೈಲ್ ಅಂತ ಹೇಳಬಹುದು. ಹೌದು, ಚಿಕ್ಕ ಮಕ್ಕಳಿಂದ ಹಿಡಿದು ಹಳೆಯ ಮುದುಕರ ತನಕ ಈಗ ಮೊಬೈಲ್ ಬಳಸುತ್ತಿದ್ದಾರೆ. ಇನ್ನು ಯಾರು ಮೊಬೈಲ್ ಬಳಸುತ್ತಾರೋ ಆತನ ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಇರುವುದು ಸರ್ವೇ ಸಾಮಾನ್ಯವಾಗಿದೆ. ಹೌದು, ವಿಡಿಯೋ ಕಳುಹಿಸಲು, ಚಾಟ್ ಮಾಡಲು ಮತ್ತು ಫೋಟೋಗಳನ್ನು ಕಳುಹಿಸಲು ಮಾತ್ರವಲ್ಲದೆ ಕೆಲವು ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಲು ಜನರು ವಾಟ್ಸಪ್ ಅನ್ನು ಬಳಸುತ್ತಾರೆ. ಅದೇ ರೀತಿಯಲ್ಲಿ ಈಗ ವಾಟ್ಸಪ್ ಪೇಮೆಂಟ್ ಕೂಡ ಆರಂಭವಾಗಿದ್ದು ವಾಟ್ಸಪ್ನಲ್ಲಿಯೇ ಪೇಮೆಂಟ್ ಕೂಡ ಮಾಡುತ್ತಿದ್ದಾರೆ. ಸದ್ಯ ವಾಟ್ಸಪ್ ಬಳಸುತ್ತಿರುವ ಜನರಿಗೆ ವಾಟ್ಸಪ್ ಕಂಪನಿಯಿಂದ ಅಂದರೆ ಮೇಟಾಯಿಂದ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಹೌದು, ಜನವರಿ 1, 2025ರಿಂದ ವಾಟ್ಸಪ್ ತನ್ನ ಕಾರ್ಯನಿರ್ವಹಿಸುವುದಿಲ್ಲ. ವಾಟ್ಸಪ್ನ ಮಾಲೀಕತ್ವವನ್ನು ಪಡೆದುಕೊಂಡಿರುವ ಮೇಟಾ ಕಂಪನಿ ಈಗ ವಾಟ್ಸಪ್ನಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಜಾರಿಗೆ ತರುತ್ತಿದೆ. ಇನ್ನು ಜಾರಿಗೆ ತರುತ್ತಿರುವ ಹೊಸ ಬದಲಾವಣೆಯ ಪ್ರಕಾರ ಈ ಕೆಲವು ಮೊಬೈಲ್ಗಳಲ್ಲಿ ಇನ್ನು ಮುಂದೆ ವಾಟ್ಸಪ್ ಬಳಸಲು ಸಾಧ್ಯವಿಲ್ಲ. ಹಾಗಾದರೆ ಜನವರಿ 1, 2025ರಿಂದ ಯಾವ ಮೊಬೈಲ್ಗಳಲ್ಲಿ ವಾಟ್ಸಪ್ ಬಳಸಲು ಸಾಧ್ಯವಿಲ್ಲ ಮತ್ತು ಯಾವ ಮೊಬೈಲ್ಗಳಲ್ಲಿ ವಾಟ್ಸಪ್ ಬಂದ್ ಆಗಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ವಾಟ್ಸಪ್ ಬಳಸುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಾಟ್ಸಪ್ನ ಮಾಲೀಕತ್ವವನ್ನು ಪಡೆದುಕೊಂಡಿರುವ ಮೇಟಾ ಕಂಪನಿ ಈಗ ಬಹುದೊಡ್ಡ ಘೋಷಣೆಯನ್ನು ಮಾಡಿದೆ. ಇನ್ನು ಮೇಟಾ ಕಂಪನಿ ನೀಡಿರುವ ಆದೇಶದ ಪ್ರಕಾರ ಜನವರಿ 1, 2025ರಿಂದ ಹಳೆಯ iOS ಮತ್ತು ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ವಾಟ್ಸಪ್ ಬಳಸಲು ಸಾಧ್ಯವಿಲ್ಲ. ಹಳೆಯ iOS ಮತ್ತು ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಹಳೆಯ ಸಾಫ್ಟ್ವೇರ್ ಇರುವುದರ ಕಾರಣ ಅಂತಹ ಮೊಬೈಲ್ಗಳಲ್ಲಿ ಇನ್ನು ಮುಂದೆ ವಾಟ್ಸಪ್ ಬಳಸಲು ಸಾಧ್ಯವಿಲ್ಲ. ಹೌದು, 2025ರಿಂದ ಹಳೆಯ iOS ಮತ್ತು ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ವಾಟ್ಸಪ್ ನಿಷ್ಕ್ರಿಯವಾಗಲಿದೆ. ಇನ್ನು ಯಾವ iOS ಮತ್ತು ಯಾವ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ 2025ರಿಂದ ವಾಟ್ಸಪ್ ಬಳಸಲು ಸಾಧ್ಯವಿಲ್ಲ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇವೆ. ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಮೊಬೈಲ್ಗಳ ಪಟ್ಟಿಯಲ್ಲಿ ನಿಮ್ಮ ಮೊಬೈಲ್ ಕೂಡ ಇದ್ದರೆ ನೀವು 2025ರಿಂದ ವಾಟ್ಸಪ್ ಬಳಸಲು ಸಾಧ್ಯವಿಲ್ಲ. ನೀವು ಹೊಸ ಮೊಬೈಲನ್ನು ಖರೀದಿ ಮಾಡಿದರೆ ಮಾತ್ರ ನೀವು ಮೊಬೈಲ್ನಲ್ಲಿ ವಾಟ್ಸಪ್ಪನ್ನು ಬಳಸಬಹುದು.